ಸ್ಥಾನಕ್ಕೆ ಸಿದ್ದಪ್ಪ ಕಟ್ಟಿಮನಿ ಆಯ್ಕೆ ವಿಜಯೋತ್ಸವ. ನಮಸ್ಕಾರ, ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ತಾಳಿಕೋಟೆ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ಇದರ 12ನೇ ಸ್ಥಾನಗಳ ಪೈಕಿ 11 ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದವು. ಹಿಂದುಳಿದ ವರ್ಗ ಒಂದು ಸ್ಥಾನಕ್ಕೆ ಫೆಬ್ರವರಿ 22ರಂದು ನಡೆದ ಚುನಾವಣೆಯಲ್ಲಿ ಬೊಮ್ಮನಹಳ್ಳಿ ಗ್ರಾಮದ ಸಿದ್ದಪ್ಪ ಬಸಪ್ಪ ಕಟ್ಟಿಮನಿ ಇವರು ತಮ್ಮ ಪ್ರತಿಸ್ಪರ್ಧಿ ಖ್ಯಾತನಾಳ ಗ್ರಾಮದ ಮಾಳಪ್ಪ ಸಿದ್ದಪ್ಪ ಕಾಳಗಿ ಇವರನ್ನ 50 ಮತಗಳ ಅಂತರದಿಂದ ಸೋಲಿಸಿ ಆಯ್ಕೆಯಾದರು. ಒಟ್ಟು ಚುನಾವಣೆ ಆದ 243 ಮತಗಳಲ್ಲಿ 3 ಮತಗಳು ತಿರಸ್ಕೃತಗೊಂಡು ಅದರಲ್ಲಿ ಕಟ್ಟಿಮನಿಯವರಿಗೆ 145 ಮತಗಳು ಹಾಗೂ ಅವರ ಪ್ರತಿಸ್ಪರ್ಧಿ ಅಭ್ಯರ್ಥಿಯಾದ ಮಾಳಪ್ಪ ಸಿದ್ದಪ್ಪ ಕಾಳಗಿ ಇವರಿಗೆ 95 ಮತಗಳು ಬಂದವು. ಚುನಾವಣಾ ಅಧಿಕಾರಿಗಳಾದ ವಿಜಯಕುಮಾರ್ ಉತ್ನಾಳ್ ಅವರು ಫಲಿತಾಂಶ ಘೋಷಿಸಿದರು. ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಎಸ್ಬಿ ಬಿರಾದಾರ್ ಹಾಗೂ ಸಿಬ್ಬಂದಿಗಳು ಚುನಾವಣಾ ಪ್ರತಿಕ್ರಿಯೆಯನ್ನು ನಿಯಮಾನುಸಾರ ಶಿಸ್ತುಬದ್ಧವಾಗಿ ನಿರ್ವಹಿಸಿದರು. ನಂತರ ಮುಖಂಡ ಮೊಡುಸೌಕರ್ ಬಿರಾದಾರ್ ಇವರ ನೇತೃತ್ವದಲ್ಲಿ ನಡೆದ ವಿಜಯೋತ್ಸವದಲ್ಲಿ ಬೆಂಬಲಿಗರು, ಅಭಿಮಾನಿಗಳು ಪಟಾಕಿ ಸಿಡಿಸಿ, ಗುಲಾಲ್ ಎರಚಿ, ಸಿಹಿ ವಿತರಿಸಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮುಖಂಡ ಮೊಡುಸೌಕರ್ ಮಾತನಾಡಿದರು ಹಾಗೂ ಉಪಸ್ಥಿತರಿದ್ದರು. ವರದಿ ಶ್ರೀಶೈಲ್ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಮಿತ್ತ ಬೊಮ್ಮನಹಳ್ಳಿ ಸಂಘದ ಸಾಲಗಾರ ಹಿಂದುಳಿದ ವರ್ಗದ ಮೀಸಲು ಸ್ಥಾನಕ್ಕೆ ಚುನಾವಣೆ ಆಗಿದ್ದು, ಈ ದಿನ ಮತದಾನದ ವೇಳೆ 2 ಜನ ಅಭ್ಯರ್ಥಿಗಳಿದ್ದರು. ಒಂದು ಮಾಳಪ್ಪ ಸಿದ್ದಪ್ಪ ಕಾಳಗಿ, ಇನ್ನೊಬ್ಬರು ಸಿದ್ದಪ್ಪ ಬಸಪ್ಪ ಕಟ್ಟಿಮನಿ ಹಿಂದುಳಿದ ವರ್ಗಕ್ಕೆ. ಈಗ ಸಿದ್ದಪ್ಪ ಬಸಪ್ಪ ಕಟ್ಟಿಮನಿ 145, ಮಾಳಪ್ಪ ಸಿದ್ದಪ್ಪ ಕಾಳಗಿ 95, ತಿರಸ್ಕೃತ 3, ಒಟ್ಟು ಮತದಾನ 243. ಸಿದ್ದಪ್ಪ ಬಸಪ್ಪ ಕಟ್ಟಿಮನಿ 145 ಮತಗಳನ್ನು ಪಡೆದು ಆಯ್ಕೆಯಾಗಿರ್ತಾರೆ. ಇಲೆಕ್ಷನ್ ಅದಕ್ಕೆ ಅವರು ನಾವು ಅದಕ್ಕೆ ಸೌಕರ್ಯ ಇಡೀ ಈ ಒಂದು ಚುನಾವಣೆಯಲ್ಲಿ 11 ನೀವು ಸದಸ್ಯರನ್ನು ಅವಿರೋಧ ಆಯ್ಕೆ ಮಾಡಿದೆ. ಇವತ್ತು ಒಂದು ಸ್ಥಾನಕ್ಕೆ ನಡೆದಂಥ ಒಂದು ಚುನಾವಣೆ ಆಗಿದೆ. ಇಡೀ ಇದು ಒಂದು ಚುನಾವಣೆ ಬಗ್ಗೆ ಒಂದು ಅತಿ ಸುನ್ನಿತವಾಗಿ ಬೊಮ್ಮನಹಳ್ಳಿ ಕ್ರಿಕೆಟ್ ಒಂದು ಚುನಾವಣೆ ಮೊನ್ನೆಯ ದಿವಸ 17ನೇ ತಾರೀಕಿನಂದು 11 ಅಭ್ಯರ್ಥಿಗಳನ್ನು ಎಲ್ಲರೂ ಒಮ್ಮತದಿಂದ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆ ಮಾಡಲಾಗಿತ್ತು. ಅವತ್ತಿನ ದಿನ ಅನಿವಾರ್ಯ ಕಾರಣದಿಂದ 2A ಅಭ್ಯರ್ಥಿ ಮೀಸಲಾತಿಯ ಒಂದು ಅಭ್ಯರ್ಥಿಯನ್ನು ಅವಿರೋಧವಾಗಿ ಆಯ್ಕೆ ಮಾಡದೆ ಚುನಾವಣೆ ಮಾಡುವಂಥ ಒಂದು ಸಂದರ್ಭ ಬಂತು. ಇಂಥ ಒಂದು ಸಂದರ್ಭದಲ್ಲಿ ದಿನಾಂಕ 22ನೇ ತಾರೀಕಿನಂದು ಗಡಿ ಸೋಮನಾಳ, ಗೊಟ್ಟಗಣಕಿ, ಗೋಳವಾಡ, ಮುತ್ಯಾಳ, ಬೊಮ್ಮನಹಳ್ಳಿ, ಖ್ಯಾತನಾಳ ಈ ಎಲ್ಲ 5 ಹಳ್ಳಿಗಳ ಗ್ರಾಮದ ಮತದಾರ ಬಾಂಧವರು ಇವತ್ತು ನಡೆದಂಥ ಚುನಾವಣೆಯಲ್ಲಿ 2A ಅಭ್ಯರ್ಥಿಯಾದಂಥ ನಮ್ಮ ಸಿದ್ದಣ್ಣ ಕಟ್ಟಿಮನಿಯವರಿಗೆ ಒಬ್ಬ ಒಳ್ಳೆಯ ವ್ಯಕ್ತಿ, ಎಲ್ಲರಿಗೂ ಬೇಕಾದಂಥ ವ್ಯಕ್ತಿ ಎಂದು ಈ ಸಹಕಾರಿ ಸಂಘದಲ್ಲಿ ಯಾವುದೇ ಜಾತಿ ಪಕ್ಷ ಭೇದ ಯಾವುದೇ ಇಲ್ಲ. ಎಲ್ಲರೂ ಇಲ್ಲಿ ಇರ್ತಕ್ಕಂಥವರು ರೈತರು, ಎಲ್ಲ ಅಧಿಕಾರಿಗಳು ಮತ್ತು ಮತದಾರರ ಸಹಕಾರದಿಂದ ಇವತ್ತು ಸಿದ್ದಣ್ಣ ಕಟ್ಟಿಯವರು 45 ಮತಗಳ ಅಂತರದಿಂದ 50 ಮತಗಳ ಅಂತರದಿಂದ ಗೆಲ್ಲಿಸಿದ್ದಾರೆ. ಪ್ರಪ್ರಥಮವಾಗಿ ಎಲ್ಲ ಮತದಾರ ಬಂದವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಅಧ್ಯಕ್ಷ ಆದರೂ ಕೂಡ ಇವತ್ತು ನಾನೇ ಅಂತ ಹೇಳೋದಿಲ್ಲ, ಯಾರೇ ಆದರೂ ಕೂಡ ರೈತರ ಪರವಾಗಿ, ರೈತರಿಗೋಸ್ಕರ, ರೈತರ ಒಂದು ಹಿತಕ್ಕಾಗಿ ಈ ಸಹಕಾರ ಸಂಘವನ್ನು ಮುನ್ನಡೆಸಿಕೊಂಡು ಹೋಗುವಂಥ ಕಾರ್ಯ ನಾವೆಲ್ಲರೂ ಯಾವುದೇ ಭೇದ ಭಾವ ಇಲ್ಲದೆ ಚುನಾವಣೆಯ ಒಂದು ಯಾವುದೇ ವಿಷಯವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳದೆ ರೈತರ ಪರವಾಗಿ, ಈ ಸಹಕಾರಿ ಸಂಘದ ಅಭಿವೃದ್ಧಿಯ ಪರವಾಗಿ ನಾವೆಲ್ಲರೂ ಒಮ್ಮತದಿಂದ ಈ ಒಂದು ಸಹಕಾರಿ ಸಂಘವನ್ನು ಉನ್ನತ ಮಟ್ಟಕ್ಕೆ ಒಯ್ಯುವಲ್ಲಿ ಪ್ರಯತ್ನ ಪಡುತ್ತೇವೆ.
ಅದನ್ನು ಸುರಕ್ಷಿತವಾಗಿ ನ್ಯಾಯಬದ್ಧವಾಗಿ ನಡೆಸಿಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಅಲ್ಲ, ಯಾವ ರೀತಿಯಾಗಿ ನಡೆದಿದ್ದು ಹಾಗೆ ನೋಡಿದ್ರೆ ಎಲ್ಲ ರೀತಿಯೂ ಅವಿರೋಧವಾಗಿ ಆಗಿದಂಥದ್ದು. ಮುಂಬರುವಂಥ ಏನಾದರೂ ಅಧ್ಯಕ್ಷ ಸ್ಥಾನ ಸಹ ಅವಿರೋಧವಾಗಿ ಮಾಡುವಂಥ ಪ್ರಯತ್ನವನ್ನು ಮುಂಬರುವಂಥ ದಿನಮಾನದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀಬಹುದು ಅಥವಾ ಅವಿರೋಧವಾಗಿ ಕೂಡ ಆಯ್ಕೆ ಆಗಬಹುದು. ಅದನ್ನು ಹೇಳೋಕ್ಕಾಗಲ್ಲ. ಯಾಕೆ ಇದು ಪ್ರಜಾಪ್ರಭುತ್ವ, ಯಾವ ಸಂದರ್ಭದಲ್ಲಿ ಏನಾಗುತ್ತಂತ ಗೊತ್ತಿಲ್ಲ. ಆದರೆ ಒಂದು ಪ್ರಯತ್ನ ಈಗಾಗಲೇ ಒಂದು ಒಮ್ಮತದ ಅಭ್ಯರ್ಥಿಗಳು ನನ್ನ ಹತ್ರ ಇದೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. 8 ರಿಂದ 9 ಅಭ್ಯರ್ಥಿಗಳು ನಮ್ಮ ಬೆಂಬಲಕ್ಕಿದೆ. ನಮ್ಮದೇ ಬಣದಲ್ಲಿ ಒಂದು ಅಧ್ಯಕ್ಷ ಸ್ಥಾನ ಆಗುವಂಥ ಸಂದರ್ಭ ಅಥವಾ ಸಮಯ ಬರ್ಬೋದು ಅಂತ ನನಗೆ ಅನ್ನಿಸ್ತೈತಿ. ಆ ಭಗವಂತನ ಕೃಪೆ ಎಲ್ಲರ ಆಶೀರ್ವಾದದಿಂದ ಆದ್ರೆ ಆಗ್ಬೋದು. ಈಗ ನೋಡ್ರಿ ಸೌಕರ್ಯ